ಹೇ ಗೈಸ್ ವೆಲ್ಕಮ್ ಟು ಡಾಕ್ಟರ್ ಇನ್ ಫಾರಿನ್ ಸಾಯಿಲ್ ಅಕೌಂಟ್. ಹೆಂಗಿದಿರಪ್ಪ ಎಲ್ಲರೂ ಆರಾಮದಿರ ಅನ್ಕೋತೀನಿ. ಇವತ್ತದು ಫೈನಲಿ ನಮ್ದು ಫಸ್ಟ್ ಎಕ್ಸಾಮ್, ಫಸ್ಟ್ ಇಯರ್ ಕಂಪ್ಲೀಟ್ ಆಗಕ್ಕೆ ಬತ್ರಿ. ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಗ್ಯದ. ಇವತ್ತು ದಿನ ಸ್ಟಾರ್ಟ್ ಆಗ್ತದ ನಮ್ದು ಎಕ್ಸಾಮ್. ಗೊತ್ತಾಗ್ತದ್ರಿ 1 ವೀಕ್ ಎಕ್ಸಾಮ್ ಅದಾವ್ರಿ ಮಂಡ್ಯದಿಂದ. ಎಲ್ಲರಿಗೆ ಖುಷಿ ಅನ್ನೋದದ್ರಿ. ಹೆಂಗಾದ್ರೆ ಮನಿಗೆ ಜಲ್ದಿ ಹೊಂಟಿವತ್ತೆ ಅಂದ್ರೆ ಇನ್ನೊಂದು 10 ಡೇಸ್ ಆಗ ಎಲ್ಲಾರು ಮನಿಗೆ ಹೋಗ್ತೇವ್ರಿ. ಬಸ್ಸಿಂದ ಹೋದ್ರೆ ಭಾಳ ಟೈಮ್ ಆಗ್ತದ್ರಿ. ಇವತ್ತು ನಿಮ್ ಬ್ರೀಫ್ಲಿ ನಿಮ್ದೆಲ್ಲ ಕ್ಲಿಯರಿಟಿ ಎಲ್ಲ ದೂರ ಮಾಡ್ತೇನ್ರಿ ಈ ವಿಡಿಯೋ ಒಳಗ. ಈ ವಿಡಿಯೋ ಒಂದು ಪ್ರಾಪರ್ ನೋಡ್ರಿ, ಎಲ್ಲ ಗೊತ್ತಾಗ್ತದ ನಿಮ್ಗೆ ಏನ್ ಮಾಡ್ಬೇಕು ಏನಿಲ್ಲ. ಎಬ್ರೋಡಿಗೆ ಬರೋದ್ ಬೆಸ್ಟ್, ಚಲೋ. ಹೆಂಗ್ ಬರ್ಬೇಕು ಹೆಂಗಿಲ್ಲ, ಭಾಳ ಮಂದಿ ಭಾಳ ಹೇಳಿ ಎಲ್ಲ ಆಗ್ಯಾವ್ರಿ. ಇವತ್ತೆಲ್ಲ ಕ್ಲಿಯರ್ ಮಾಡ್ತೀನಿ. ಭಾಳ ಮಂದಿ ಮೆಸೇಜಸ್ ಬಂದವ್ರಿ, ಹೆಂಗ್ ಬರ್ಬೇಕು ನಾವು, ಯಾವ ಏಜೆನ್ಸಿದಿಂದ ಬರ್ಬೇಕು, ಏಜೆನ್ಸಿದಿಂದ ಬಂದ್ರೆ ಬೆಸ್ಟ್ ಏನು, ಸೀನಿಯರ್ದಿಂದ ಬಂದ್ರೆ ಬೆಸ್ಟು. ಭಾಳ ಜನ ಹಿಂಗೆಲ್ಲ ಡೌಟ್ಸ್ ಅತಿ ಕೇಳಿದ್ರಿ. ಇವತ್ತೆಲ್ಲ ನಿಮ್ ಡೌಟ್ಸ್ ಕಾಲೇಜ್ ಕ್ಯಾಂಪಸ್ ಹೊರಗೆ ಕೂತಿ ಎಲ್ಲ ನಿಮ್ ಮುಂದೆ ಸಾಲ್ವ್ ಮಾಡ್ತೀನಿ ಎಲ್ಲ. ಬರ್ರಿ ಗೈಸ್, ಈಗ ಎಕ್ಸಾಮ್ ಬರೆಯಮ್ಮೆ. ಎಕ್ಸಾಮ್ ಹಾಲಿಗೆ ಹೆಂಗ್ ಹೋಗ್ತೇವಿ ಏನಿಲ್ರಿ, ಕಾಮನ್ ಆಗಿ ನಮ್ದೊಂದು ಐಡಿ ಇರ್ತದ್ರಿ ಕಾಲೇಜ್ದು. ಅದು ಮತ್ತ ಒಂದ್ ಎಮರ್ಜೆನ್ಸಿ ಗತೆ ಸುಮ್ ಪಾಸ್ಪೋರ್ಟ್ ಒಯ್ಯಾಕತ್ತೀವ್ರಿ ಎಕ್ಸಾಮ್ ಬರ್ಯಾಕ. ಎಕ್ಸಾಮ್ ಬರ್ದ ಮ್ಯಾಗ ನಿಮ್ಗೆ ಸಿಗ್ತೀನತ್ರಿ. ಹೆಂಗಂದ್ರೆ ಬಸ್ಲಿ ಹೋದ್ರೆ ಭಾಳ ಲೇಟ್ ಆಗ್ತದೆ. ಟ್ಯಾಕ್ಸಿ ಬುಕ್ ಮಾಡ್ಯಾವ್ರಿ, ಟ್ಯಾಕ್ಸಿ ಬರ್ತದ. ಟ್ಯಾಕ್ಸಿ ಒಳಗೆ ಹೋಗೋಣ, ಮೀಟ್ ಆಗ್ತೀನತ್ರಿ ನಿಮ್ ಕಾಲೇಜ್. ಬರ್ರಿ ಗೈಸ್ ಮಸ್ತ್ ಸಿಗ ಮತ್ತೆ. ಸೊ ಹೇ ಗೈಸ್, ಫೈನಲಿ ನಮ್ ಗಾಡಿ ಬಂದದ್ರಿ. ನೋಡ್ಬೋದ್ರಿ, ಓದೋದ್ರ ಏಟ್ ಬಿಸಿ ಅದ, ಗಾಡಿ ಕ್ಯಾನ್ಸಲ್ ಆಗ್ಯದ. ಏನಿಲ್ರಿ, ಕಾಮನ್ ಆಗಿ ಒಂದು ಎಫ್ರಾನ ಮತ್ತ ರಿವಿಷನ್ ಮಾಡ್ಕೊತ ಹೊಂಟೇವ್ರಿ. ಟೈಮ್ ವೇಸ್ಟ್ ಮಾಡ್ಬೇಕು. ಕ್ಯಾಬಿನವನ್ನೇ ಟೈಮ್ ವೇಸ್ಟ್ ಮಾಡಕತ್ತಾನಲ್ಲೋ. ಬರೀ ಗೈಸ್, ನಾವು ಸ್ವಲ್ಪ ಓದ್ಕೊಳ ಮತ್ತ ಎಲ್ಲರೂ ಓದಾಕತ್ತಾರ. ನಾವು ಸ್ವಲ್ಪ ರಿವಿಷನ್ ಮಾಡ್ಕೊಂಡು ಇನ್ನು ಎಕ್ಸಾಮ್ ಮುಗಿಯ CBT ಬೇಸ್ಡ್ ಎಕ್ಸಾಮ್ ಅದ್ರಿ ನಮ್ದು. ಹೆಂಗದ್ರ ಅಲ್ಲಿದಲ್ಲೇ ಗೊತ್ತಾಗ್ತದ ರಿಸಲ್ಟ್ ಏನದ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಎಕ್ಸಾಮ್ ಮುಗಿಯನ್ ಮತ್ತೆ ಹೇಳ್ತೇವತ್ರಿ ರಿಸಲ್ಟ್ ಹೆಂಗಾಗ್ಯದ ನಮ್ದು, ನಮ್ಮ ಫ್ರೆಂಡ್ಸ್ ಇಂದತೆ. ಓದಾಮ್ ಈಗ. ಸೊ ಈಗ ಗೈಸ್ ಫೈನಲಿ ನಮ್ಮ ಕಾಲೇಜ್ ಬಂದದ್ರಿ. ಕಾಲೇಜ್ ಬಂದದೆ ನೋಡ್ರಿ. ಕಾಲೇಜ್ ಬರ್ತದೆ. ಬಾಯ್ ಬಾಯ್. ಕ್ಯಾಬಿನ್ ಮಾಮ ಚಲೋ ಸಿಕ್ಕಿದ್ರಿ ನಮ್ಗೆ, ಚಂದಾಗ ಮಾತಾಡ್ರಿ. ಮೂಡ್ ಅವನೇ ಫ್ರೆಶ್ ಮಾಡ್ಯಾನ. ಈಗ ಎಕ್ಸಾಮಿಗೆ ಟೈಮ್ ಆಗ್ಯದ್ರಿ 8:35. ಇನ್ನು 15 to 20 ಮಿನಿಟ್ಸ್ ಅದ್ರಿ ನಮ್ಮ ಎಕ್ಸಾಮ್ ಸೆಂಟರ್ ತೋರಿಸ್ಬಿಡ್ತೀನಿ. ಇದು ನಮ್ಮ ಕಾಲೇಜ್ದು ಎಂಟ್ರೆನ್ಸ್ ಗೇಟ್ ನೋಡ್ಬೋದ್ರಿ. ಗೊತ್ತಿದೆಯದ್ರಿ ನಿಮ್ಗೆ, ಯಾರು ರೆಗ್ಯುಲರ್ ವಿಡಿಯೋಸ್ ನೋಡ್ತಿರೋ ಅವ್ರಿಗೆ ಗೊತ್ತಿರ್ತದೆ ಕ್ಯಾಂಪಸ್ ಹೆಂಗದ ಏನದತ್ತೆ ಅಂದ್ರೆ. ಜಾಸ್ತಿ ಜನ ಕಾಣಿಸಲ್ರಿ, ಯಾಕಂದ್ರೆ ಎಕ್ಸಾಮ್ ಅದಾವಲ್ರಿ. A ಬ್ಲಾಕ್ ಒಳಗೆ ನಮ್ಮ ಎಕ್ಸಾಮ್ ಅದಾವ್ರಿ ಇವತ್ತು. ಅದಕ್ಕೆ ಆಲ್ಮೋಸ್ಟ್ ಬರೀ ಗೈಸ್ ಈಗ ಹೋಗ ಮತ್ತು ನೋಡಮ್ರಿ. ಸ್ವಲ್ಪ ಪ್ರಿಪೇರ್ ಅತೆ ಆಗಮು. ಇಲ್ಲೇ ಹೊರಗೆ ಅದಾವ್ರಿ, ಮಸ್ತ್ ಗಾಳಿ ಬಿಟ್ಟದ್ರಿ ಇವತ್ತು. ಬಿಸಿಲು ಸ್ವಲ್ಪ ಆದ್ರೆ ಅಟ್ಟೆ ಇಂಡಿಯಾ ಫೀಲಿಂಗ್ ಬರಾಕತ್ತದ ಡೈಲಿ ಬಂದಂಗೆ. ಇವರೆಲ್ಲ ಬೇರೆ ಬೇರೆ ಕಂಟ್ರೀಸಿಂದ ಬಂದವ್ರಿ. ಮುಂದೆ ಹೋಗಕತ್ತಿರೋರು ಅವರು ಈಜಿಪ್ಟಿಯನ್ ಅಲ್ಲಿ ಇಲ್ಲಿದವ್ರು ಅದಾವ್ರಿ. ಇವತ್ತು ಮಾಡಾಕತ್ತೀವ್ರಿ ನಾವು ಅವ್ರಿಗೆ ನಡ್ಕೋತ ಬರೋದು. ಆಲ್ಮೋಸ್ಟ್ ಗೈಸ್ ಬಂದೇವ್ರಿ. ಬಂದು ಹಟ್ ಒಳಗೆ ಕೂತಿ ಓದೋದಾಗ ನಿಮ್ಗೆ ಹೇಳ್ತೇವತ್ರಿ. ಎಲ್ಲರೂ ವೇಟ್ ಮಾಡಕತ್ತಾರ ಫ್ರೆಂಡ್ಸ್ ಅಲ್ಲಿ. ಎಕ್ಸಾಮ್ ಬರೆಯೋದಾಗ ಸಿಗಮತ್ರಿ. ಎಂಟರ್ ಆಗಿವ್ರಿ ಎಕ್ಸಾಮ್ ಹಾಲಿಗೆ. ಇದು ಅದ್ರಿ ಇವತ್ತು ಎಕ್ಸಾಮ್ ನಮ್ಮದು ಬ್ಲಾಕ್. ಇಲ್ಲೇ ತಳಗೆ ಹೋದ್ರೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಕ್ವಶನ್ ಪೇಪರ್ ನಮ್ಮ ಪ್ರಜೆನೇ ರೆಡಿ ಮಾಡಿ ಅನ್ಸಕತ್ತದ್ರಿ. ಓದೋದು ನೋಡಿದ್ರೆ ಬಿಡಲ್ಲ, ಏನು ಒಟ್ಟು ಸಾಕಿಲ್ಲ ಸಾಕ್ಬಿಡು ಓಪ. ಹೌದು ಫೈನಲ್ ಎಕ್ಸಾಮು 100% ರಿಸಲ್ಟ್ ಬಂದದ್ದು ನೋಡ್ರಿ ನಿಮ್ಮ ದೋಸ್ತಂದು. ಬರೀ ಗೈಸ್ ಮುಗಿತ್ರಿ ನಮ್ಮ ಎಕ್ಸಾಮ್ 100% ರಿಸಲ್ಟ್. ಎಕ್ಸಾಮ್ ಮುಗಿದ್ರಿ ಗೈಸ್, ಫೈನಲಿ ಫಸ್ಟ್ ಎಕ್ಸಾಮ್ 100%. ಜೈ ಹಿಂದ್. ಸೊ ಎಕ್ಸಾಮ್ ಬರ್ಲಿಕ್ಕೆ ಹೊರಗೆ ಬಂದೇವ್ರಿ. ಎಕ್ಸಾಮ್ ಅಂತ ಚಲೋ ಆಗ್ಯದ್ರಿ. ರಿಸಲ್ಟ್ ಏನಾದ್ರು ನಿಮ್ಗೆ ಗೊತ್ತೇ ಆಗ್ತದ್ರಿ ವಿಡಿಯೋ ನೋಡಿದ್ರೆ. ಹಾಂ ರೀ, ಮತ್ತೆ ಎಕ್ಸಾಮ್ ಟೈಮಿಗೆ ಒಂದು ಮಾತು ಗೊತ್ತಾತ್ರಿ, ಮೀನ್ಸ್ ಕಣ್ಣಾರೆ ನೋಡ್ದತೆ ಈಗ ಶೇರ್ ಮಾಡಾಕತ್ತೀನಿ ರೀ. ಪ್ಲೀಸ್ ಹಿಂಗೆ ಏಜೆನ್ಸಿದಿಂದ ಬರಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾವು UPದು ಹುಡುಗರಿಗೆ ನೋಡಿದ್ರಿ, ಒಂದು 4 ಮಂದಿ ಗರ್ಲ್ಸ್ ಬಾಯ್ಸ್ ಒಂದು 5-6 ಮಂದಿದವ್ರದ್ದು UPದಿಂದ ಬಂದಿರಿ. ಅವ್ರು ಅಡ್ಮಿಷನ್ ಮಾಡಿಸಿ ಅವ್ರ ಜೊತೆ ಏನು ಪ್ರಾಬ್ಲಮ್ ಆಗ್ಯದ ಅಂದ್ರೆ ಅವರು ಏಜೆಂಟಿಗೆ ಅಮೌಂಟ್ ಪೇ ಮಾಡ್ಯಾರ. ಯಾವುದೋ ಡ್ರೀಮ್ಸ್, ಆ ಡ್ರೀಮ್ಸ್ ಈ ಡ್ರೀಮ್ಸ್ ಯಾವ್ಯಾವ ಏಜೆನ್ಸಿದಿಂದ ಬಂದಾರೆ ಅವರು. ಬರೋಣ ಅಮೌಂಟ್ ಏಜೆಂಟಿಗೆ ಪೇ ಮಾಡಿರಿ, ಏಜೆಂಟ್ ಕಾಲೇಜಿಗೆ ಪೇ ಮಾಡಿಲ್ರಿ ಅಮೌಂಟ್. ಮೀನ್ಸ್ ಏಜೆಂಟ್ ಕೊಟ್ಟಿಲ್ರಿ ಕಾಲೇಜಿಗೆ ಅಮೌಂಟ್. ಆದ್ರೆ ಫೋನ್ ಹಚ್ಚಿ ಕೇಳಿದ್ರೆ ನಾ ಅಮೌಂಟ್ ಪೇ ಮಾಡಿ ನಿಮ್ದು ಎಕ್ಸಾಮ್ ಎದಕ್ಕೆ ಆಗತ್ತಿಲ್ಲತ್ತೆ ಅಂದ್ರೆ ಇವರಿಗೆ ಉಲ್ಟಾ ಕ್ವಶನ್ ಮಾಡಾಕತ್ತನ್ರಿ. ಆದ್ರೆ ಅವ್ರು ಹೋಗಿ ಚೆಕ್ ಮಾಡ್ತಾರೆ ಆಫೀಸ್ ಒಳಗೆ, ನಮ್ಮ ಅಲ್ಫಾಗನಸ್ ಆಫೀಸ್ ಒಳಗೆ. ಅಲ್ಲಿ ಅವ್ರು ಇದ್ದಿತ್ತಿಲ್ಲ ರೀ ಹೆಸರು, ಅಂದ್ರೆ ಫೀಸ್ ಇನ್ನ ಪೆಂಡಿಂಗ್ ಒಳಗೆ ಬತ್ರಿ. ಅದಕ್ಕೆ ಇಂಥವು ಪ್ರಾಬ್ಲಮ್ಸ್ ಆಗ್ಬೇಡ್ದತ್ತೆ ಅಂತ ನಾ ಸೀನಿಯರ್ಸ್ದಿಂದ ಬಂದೀನಿ. ಅದೊಂದು ಖುಷಿ ಪಡ್ತೀನಿ ರೀ, ಯಾಕಂದ್ರೆ ನಂಗೆ ಚಲೋ ಗೈಡೆನ್ಸ್ ಅವೆಲ್ಲ ಸಿಕ್ಕ್ಯಾವತ್ತೆ ಅಂದು ಇವತ್ತು ಎಕ್ಸಾಮ್ ಬರ್ದು ಖುಷಿಲೇ ಬಂದಿನಿ ನೋಡ್ರಿ ಹೊರಗೆ. ಎಕ್ಸಾಮಿಂದು ರಿಸಲ್ಟ್ ಪಾರ್ ಆದ್ರೂ ಒಂದು ಟೆನ್ಷನ್ ಇರ್ತದ. ಮನಿದವ್ರಿಗೆ ನನ್ನ ಮಗ ಸೇಫ್ ಅದ ಅನ್ನೋದು ಭಾಳ ಮುಖ್ಯ ಇರ್ತದ ರೀ. ಅದಂತರ ಕ್ಲಿಯರ್ ಆಗಿ ಚಲೋ ಆಗ್ಯದ್ರಿ.
ಮೀನ್ಸ್ ನಮ್ದು ಎಕ್ಸಾಮ್ ಅದಕ್ಕೆ ಹೋಗ್ಯದ. ಅದಕ್ಕೆ ರೀ ಅದಕ್ಕೆ ಬರೋದಿದ್ರೆ ಸೀನಿಯರ್ ದಿನ ಬರ್ರಿ, ಬೆಸ್ಟ್ ವೇ ಹೇಳ್ತೀನಿ ರೀ ನಿಮ್ಗೆ. ಯಾರಿಗೆ ಬರ್ಬೇಕನ್ನಾಗ್ತೀರಿ ನಮ್ಮ ಅಲ್ಫಾಗನಸ್ ಒಂದ್ ಏಜೆನ್ಸಿ ಹೆಸರು ಕೇಳಿವ್ರಿ ಅಷ್ಟೇ. ಅದು ಬಿಟ್ಟು ಯಾವ್ದು ಏಜೆಂಟ್ ಏನು ಲಿಂಕ್ ಇಲ್ರಿ ಅಲ್ಫಾಗನಸಿ. ಎಲ್ಲ ಸೀನಿಯರ್ಸ್ ಥ್ರೂನೇ ಆತವ್ರಿ, ಎಲ್ಲ ಸೀನಿಯರ್ಸೇ ನೋಡ್ಕೋತಾರೆ ಅಡ್ಮಿಷನ್ ಅತ್ತೆ ಅಂದು. ನಾವು ಕೇಳಿದ ಪ್ರಕಾರ ಎಲ್ಲ ಸೀನಿಯರ್ಸೇ ನೋಡ್ಕೋತಾರೆ ಆಲ್ಮೋಸ್ಟ್. ಯಾವ್ದು ಹಿಂಗೆ ಏಜೆನ್ಸಿ ಒಳಗಂತ ಬರಲ್ರಿ. ಅದೇ ಯು ಪಿ ದವ್ರ ಜೊತೆ ಅವ್ರು ಪೇ ಮಾಡಿರತ್ರಿ ಪಾಪ. ಈಗ ಅವ್ರದ್ದೇನ್ ತಪ್ಪ್ರಿ, ಏಜೆಂಟ್ ಪೇ ಮಾಡಿದ್ರೆ ಏಜೆಂಟ್ ಫ್ರಾಡ್ ಮಾಡಿದ್ರೆ ಅವ್ರೇನ್ ಮಾಡ್ಬೇಕ್ರಿ ನಾವು. ಅದಕ್ಕೆ ಇವೆಲ್ಲ ಪ್ರಾಬ್ಲಮ್ಸ್ ಭಾಳ ಆತಿರ್ತಾವ್ರಿ. ಅದಕ್ಕೆ ನಿಮ್ ಸ್ಕ್ರೀನ್ ಮ್ಯಾಗ ಈಗ ನಮ್ ಸೀನಿಯರ್ ಅಣ್ಣಗಳು ನಂಬರ್ ಬರಕತ್ತಿರ್ತದ್ರಿ. ಅವ್ರದೇ ಗೈಡೆನ್ಸ್ ಇಂದ ನಾವು ಇಲ್ಲಿ ತನಕ ರೀಚ್ ಆಗ್ಯಾವ್ರಿ. ಸಾಫ್ಟ್ ಆಗಿ ಆರಾಮಾಗಿ ನಾವೆಲ್ಲ ಕ್ಲಿಯರ್ ಮಾಡ್ಕೊಂಡಿರಿ. ಮೀನ್ಸ್ ನಿಮ್ಗೆ ಏನಾದ್ರು ಡೌಟ್ ಇತ್ತು ಭಾಳ ಮಂದಿ ಮೆಸೇಜ್ ಹಾಕ್ಯಾರಿ ವಾಟ್ಸಪ್ಪಿಗೆ ಇಲ್ಲಿ ಅಲ್ಲಿ. ಮೀನ್ಸ್ ನಮ್ಗೆ ಹೇಳ್ರಿ ಹೆಂಗ್ ಬರ್ಬೇಕು ನಾವು, ಮೀನ್ಸ್ ಯಾವ ಏಜೆನ್ಸಿದಿಂದ ಬರ್ಬೇಕು, ಹೆಂಗ್ ಮಾಡ್ಬೇಕು, ಎಲ್ಲಿಂದ ಹೋಗ್ಬೇಕು, ಇವೆಲ್ಲ ಭಾಳ ಕ್ವಶನ್ಸ್ ಸತಿ ಕೇಳಾಕತ್ತೀರಿ. ಅದಕ್ಕೆ ನಿಮ್ ಸಾಫ್ಟ್ ವೇ ಒಳಗೆ ಹೇಳಾಕತ್ತೀನಿ. ಸ್ಕ್ರೀನ್ ಮ್ಯಾಗ ಇದ್ದಿದ್ದ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ, ಎಲ್ಲ ನಿಮ್ಗೆ ಗೊತ್ತಾಗ್ತದ್ರಿ. ಸೀನಿಯರ್ ಟೂರ್ ಬರೋದು ಬೆಸ್ಟ್ ರೀ ಇಲ್ಲಿ. ಅದಕ್ಕ ಅವ್ರು ಅಂದಿದ್ದು ಏಜೆಂಟ್ ನೋಡ್ರಿ ಯು ಪಿ ಬಿಹಾರ್ ದವ್ರ ಜೊತೆ ಆಗಿದ್ದು ನಮ್ ಜೊತೆ ಆಗ್ಬೇಡ್ರಿ ಅಪ್ಕಮಿಂಗ್ ದವ್ರ ಜೊತೆ ಅಂದು. ಅದಕ್ಕೆ ನೋಡ್ರಿ ವಿಚಾರ ಮಾಡ್ರಿ. ಆಯ್ತು ತೋರಿ, ಮತ್ ಸಿಗಮ್ಮ. ಹಾಸ್ಟೆಲ್ದ ಬಗ್ಗೆ ಹೇಳ್ತೀನತ್ರಿ. ಹಾಸ್ಟೆಲ್ದು ಭಾಳ ಪ್ರಾಬ್ಲಮ್ಸ್ ಆಗ್ಯಾವ್ರಿ ಅವ್ರ ಜೊತೆ, ಮತ್ತೆ ಡಿಸ್ಕಸ್ ಮಾಡೋಣ. ಸೊ ಗೈಸ್ ಫಸ್ಟ್ ಎಕ್ಸಾಮ್ ಅಂದ್ರೆ ಮುಗಿತ್ರಿ, ಅದೇ ಖುಷಿ ಒಳಗೆ ಬಂದೇವಿ. ಈಗ ಶೂಸ್ ನೋಡಾಕ ಮನೆಗೆ ಹೋಗಕತ್ತೀವ್ರಿ. ಅದಕ್ಕೆ ಸ್ವಲ್ಪ ಫ್ರೆಂಡ್ಸ್ ಭಾಳ ಜನ ಅಂದಾರಿ ಇಲ್ಲಿದೇನು ಶೂಸ್ ಹತ್ತಿ ತೊಗೊಂಬನಕ. ನೋಡ್ರಿ ಗೈಸ್ ಶೂಸ್ ಹೆಂಗದ ನೋಡಕ್ಕೆ ಬಂದೇವ್ರಿ ಈಗ ನಾವು. ನಮ್ಮ ಏನು ಶೂಸ್ ಚೂಸ್ ಮಾಡಿದ್ದೆ ಈಗ ಹಚ್ಚಿರಿ. ಗೈಸ್ ಅಂದ್ರೆ ಒಂದು ಶೂಸ್ ತೊಗೊಂಡೇವ್ರಿ ನಾವು. ಈಗ ಒಂದು ಶೂಸ್ ತೊಗೊಂಡು ಈಗ ರೂಮಿಗೆ ಹೋಗಿ ನಿಮ್ಗೆ ತೋರಿಸ್ತಿರ್ತೀರಿ ಯಾವ ಶೂಸ್ ಆಗುತ್ತೆ ಅಂದು. ಮನೆಗೆ ಹೋಗೋ ಎಕ್ಸೈಟ್ಮೆಂಟ್ ಒಳಗೆ ಒಂದು ಜೋರು ಶೂಸ್ ತೊಗೊಂಡು ಹೊಂಟೇವ್ರಿ. ಹೋಗೋ ಟೈಮಿಗೆ ಹಾಕೊಂಡು ಹೋಗ್ಬೇಕತ್ತೆ ಅಂದು. ಶೂಸ್ ಕಲೆಕ್ಷನ್ ಭಾರಿ ಚಲೋ ಅದ್ರಿ ಟಾಸ್ಕೆಂಟ್ ಒಳಗೆ. ಇಲ್ಲೇ ಬರ್ತೀವಿ ನಾವು ಫಿಕ್ಸ್. ಮೀನ್ಸ್ ಹೆಂಗಂದ್ರೆ ಎಕ್ಸಾಮ್ ಕರೆಕ್ಟ್ ಆಗಿತ್ತು ರೀ, ಮೂಡ್ನೂ ಚಲೋ ಅದ. ಎಲ್ಲ ಹುಡುಗರ್ದು ದೋಸ್ತರ ಜೊತೆ ಅಂದ್ರೆ ಎಲ್ಲ ಸೇರಿ ಬಂದಿದ್ರಿ. ಬಿಲ್ಲಿಂಗ್ ಮಾಡ್ಸಕತ್ತಿದ್ರಿ ಈಗ. ಬರೀ ಗೈಸ್ ತೊಗೊಂಡು ಹೋಗಂಬ್ರಿ, ರೂಮಾಗಿ ಹೇಳ್ತೀವತ್ರಿ ಯಾವ್ದು ತೊಗೊಂಡು ಹೋಗ್ತಂದ್ರೆ. ನೋಡ್ರಿ ಇನ್ನೊಂದು ತೊಗೊಳಕತ್ತ ಮಗ ತೋರಿ ಶೂಸ್ ತೊಗೊಳ ನಿಮ್ಗೆ ಸಿಗ್ತೇವೆ. ಸೊ ಹೇ ಗೈಸ್ ಫೈನಲಿ ಮುಗಿತ್ರಿ ಎಕ್ಸಾಮ್. ಶೂಸ್ನು ತೊಗೊಂಡೇವ್ರಿ. ಈಗ ಹೊಂಟೇವ್ರಿ ರೂಮಿಗೆ. ಬಸ್ ಸ್ವಲ್ಪ ಕುತ್ಕೊಂಡೇವ್ರಿ. ಬರೀ ಗೈಸ್ ರೂಮಿಗೆ ಹೋಗೋದು ಮೀಟ್ ಆಗ್ತೀವ್ರಿ.